ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಗೊತ್ತು, ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು. ಒಂದು 2 ಮಂತ್ಸ್ ಬ್ಯಾಕೇನೆ ಅಲ್ಲಿ ಮಾಡಂಗಿಲ್ಲ ಕೂಡ ಕೇಸ್ ಎಲ್ಲ ಆಯ್ತು. ರೀಸೆಂಟ್ ಈಗ 2 ಡೇಸ್ ಬ್ಯಾಕ್ ತಮಿಳ್ನಾಡು ಚೆನ್ನೈಯಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬಿಟ್ರು. ಯಾವ್ದೇ ಕಾರಣಕ್ಕೂ ಇಲ್ಲಿ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ. ಅಲ್ಲೂ ಕೂಡ ತುಂಬಾ ವರ್ಷದ ಕೇಸ್ ನಡೀತಲೇ ಇತ್ತು ಹೈಕೋರ್ಟ್ ಅಲ್ಲಿ. ಇದೇ ತರ ಏನ್ ನಮ್ಮ ಬೆಂಗಳೂರಲ್ಲಿ ಗಲಾಟೆ ಆಗುತ್ತಲ್ಲ, ಆಟೋ ಡ್ರೈವರ್ಸ್ಗೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಇದೇ ತರ ಗಲಾಟೆ ಆಗ್ತಾ ಇತ್ತು. ಫೈನಲಿ ಇವಾಗ 2 ಡೇಸ್ ಬ್ಯಾಕ್ ತಮಿಳ್ನಾಡಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರು, ಮಾಡಂಗಿಲ್ಲ ಅಂತ. ನೆಕ್ಸ್ಟ್ ಮಾಡ್ಬೇಕಂದ್ರೆ ಅದೇ ಈಗ ನಮ್ಮ ಕನ್ನಡದಲ್ಲಿ ಏನ್ ಪಾಲಿಸಿ ಇದೆಯಲ್ಲ, ಆತರ ಏನಾದ್ರು ಹೊಸ ರೂಲ್ಸ್ ತಂದು ಮಾಡ್ಬೇಕಾಗುತ್ತೆ. ಸದ್ಯಕ್ಕಂತ ಅಲ್ಲಿ ಮಾಡಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ಆಗ್ತಾ ಇದೆ. ಇವಾಗ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಅಂತ ಪ್ರತಿನಿತ್ಯ ಕಿರಿಕ್ ಆಗ್ತಾ ಇದೆ. ಆದ್ರೂ ಹುಡುಗರು ಮಾಡ್ತಾ ಇದಾರೆ, ಬಟ್ ಬೇರೆ ಆಪ್ಷನ್ ಇಲ್ಲ. ಎಲ್ಲೋ ಬೋರ್ಡ್ ಬರೋವರೆಗೂ ವೈಟ್ ಬೋರ್ಡ್ ಅಲ್ಲೇ ಮಾಡ್ಬೇಕು, ಬೇರೆ ಅನಿವಾರ್ಯ, ಸ್ಟಾಪ್ ಮಾಡಕ್ ಆಗಲ್ಲ. ತುಂಬಾ ಜನ ಕೂಡ ಆಟೋ ಡ್ರೈವರ್ಸ್ ಕೇಳ್ತಾ ಇದ್ರು, ಎಲ್ಲಾ ಕಡೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರು, ಅದು ಇಲ್ಲಿಗಲ್ ಅಂತ ಗೊತ್ತಾಯ್ತು. ರಾಜ್ಯ ಸರ್ಕಾರ ಆಗಿರ್ಬೋದು, ಹೈಕೋರ್ಟ್ ನ್ಯಾಯಾಧೀಶರಿಗೆ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ಲಿಲ್ಲ, ಇಲ್ಲಿ ಮಾತ್ರ ಪರ್ಮಿಷನ್ ಕೊಟ್ಬಿಟ್ರಲ್ಲ, ಏನಿದ್ರ ಕತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಹೌದು, ಇಲ್ಲಿ ಪರ್ಮಿಷನ್ ಕೊಟ್ರು. ಇಲ್ಲಿಗಲ್ ಅಂತಾನೆ ಹೇಳಕ್ಕಾಗಲ್ಲ, ಲೀಗಲ್ ಅಂತಾನೆ ಹೇಳಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದ ನೋಡ್ಕೊಂಡ್ರೆ ಇದಕ್ಕೆ ಪರ್ಮಿಷನ್ ಕೊಡ್ಲೇಬೇಕಾಗಿತ್ತು, ಕೊಟ್ಟಿದ್ದಾರೆ. ಇದಕ್ಕೆ ಕಾರಣಗಳು ಕೂಡ ಅನೇಕ ಇದಾವೆ. ಬನ್ನಿ ಅದು ಏನೇನಂತ ಕೂಡ ಎಲ್ಲ ಮಾತಾಡ್ತೀನಿ. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದು ಬರೀ ಏನೋ ಇಲ್ಲಿಗಲ್ಲೋ ಇದು ಲೀಗಲ್ಲೋ ಅನ್ನೋ ಉದ್ದೇಶಕ್ಕಲ್ಲ. ಈ ಕಂಪನಿಯಲ್ಲಿ ಸುಮಾರು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದಾರೆ. ಇದ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಹುಡುಗರು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥ ಕಂಪ್ನಿ ಎಲ್ಲ ಇದೆ ಬೆಂಗಳೂರಿಗೆ. ಸುಮಾರು ಈಗ 10 ವರ್ಷ ರನ್ನಿಂಗ್ ಆಯ್ತು ಆಲ್ರೆಡಿ. 10ನೇ ವರ್ಷ ರನ್ನಿಂಗ್ ಇದೆ ರಾಪಿಡೋ ಕಂಪ್ನಿ ಬಂದ್ ಬೈಕ್ ಟ್ಯಾಕ್ಸಿಗೆ. ಸುಮಾರು ಈಗ 6 ರಿಂದ 7 ಲಕ್ಷ ಜನ ಕೆಲಸ ಮಾಡ್ತಾ ಇದಾರೆ. ಇಷ್ಟು ಜನಕ್ಕೆ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬಿಟ್ರೆ ಇಷ್ಟು ಜನಕ್ಕೆ ಕೆಲಸ ಹೋಗುತ್ತೆ. ನಾಳೆ ದಿನ ಇಷ್ಟು ಜನ ಕೆಲಸ ನಿರುದ್ಯೋಗ ಸಮಸ್ಯೆ ಆಗುತ್ತೆ. ಇದನ್ನೇ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇದಾರೆ, ತುಂಬಾ ಕಮಿಟ್ಮೆಂಟ್ ಇರುತ್ತೆ. ಇಷ್ಟು ಜನಕ್ಕೆ ಕೆಲಸ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಏನಾದ್ರು ಕೊಡುತ್ತಾ? ಇಲ್ಲ ಬೇರೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿ? ಹಾಗಲ್ಲ. 7 ಲಕ್ಷ ಜನಕ್ಕೆ ಏಕಾಏಕಿ ಕಂಪ್ನಿ ಬೇರೆ ಆದ್ರೆ ಕೆಲಸ ಹೋಗುತ್ತೆ. ಯಾರು ಕೊಡ್ತಾರೆ ಕೆಲಸ ಅನ್ನೋದು ಒಂದು ಕ್ವಶನ್ ಕಾಡುತ್ತೆ. ಇದನ್ನೂ ಒಂದು ದೃಷ್ಟಿ, ಮಾನವೀಯತೆ ದೃಷ್ಟಿಯಿಂದ ಹೈಕೋರ್ಟ್ ನ್ಯಾಯಾಧೀಶರು ನೋಡಿದರೆ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಾಮಾನ್ಯ ವರ್ಗದವರೇನೆ ಬೈಕ್ ಟ್ಯಾಕ್ಸಿ ಮಾಡೋದು. ರಿಚ್ ಪೀಪಲ್ಸ್ ಯಾರು ಬಂದು ಬೈಕ್ ಟ್ಯಾಕ್ಸಿ ಮಾಡಲ್ಲ ಇವತ್ತು. ಅವ್ರಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲರಿ ಬರುತ್ತೆ, ಡ್ಯೂಟಿ ಮಾಡ್ಕೊಂಡು ಆರಾಮ ಮನೇಲಿ ಇರ್ತಾರೆ. ಏನ್ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರಲ್ಲ, ಅವರೇ ಇವತ್ತು ಬೈಕ್ ಟ್ಯಾಕ್ಸಿ ಕಷ್ಟ ಸುಖಕ್ಕೋಸ್ಕರ ಅವರೇ ಬಂಡವಾಳ ಹಾಕೊಂಡು ಎಲ್ಲ ಇನ್ವೆಸ್ಟ್ ಮಾಡಿ ಮಾಡ್ತಾ ಇರ್ತಾರೆ ಕಷ್ಟ ಬಿದ್ದು. ಅದಕ್ಕೋಸ್ಕರ ಪರ್ಮಿಷನ್ ಕೊಟ್ರು. ಮತ್ತೆ ಪರ್ಮಿಷನ್ ಕೊಡಕ್ಕೆ ಇನ್ನೂ ಒಂದು ಮೈನ್ ಕಾರಣ, ಬೈಕ್ ಟ್ಯಾಕ್ಸಿ ಏನಾದ್ರು ಸಡನ್ ಅಂತ ಬ್ಯಾನ್ ಮಾಡ್ಬಿಟ್ರಿ, ಈಗಾಗಲೇ ಗೊತ್ತಿರ್ಬೇಕು, ನೀವು ಆಟೋಗಳಲ್ಲಿ ಎಷ್ಟೆಲ್ಲಾ ಪ್ಯಾಸೆಂಜರ್ಗೆ ತೊಂದರೆ ಕೊಡ್ತಾ ಇದಾರೆ. ಕೆಟ್ಟದಾಗ ವರ್ತನೆ ಮಾಡ್ತಾರೆ, ಮೀಟರ್ ಹಾಕಲ್ಲ, ತುಂಬಾ ಅಮೌಂಟ್ ಕೇಳ್ತಾರೆ. ಮೊನ್ನೆ ತಾನೇ ಮೆಜೆಸ್ಟಿಕ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಎಲ್ರಿಗೂ ಗೊತ್ತಿರಬೇಕು. ಸುಮಾರು 10 ಕಿಲೋಮೀಟರ್ಗೆ 600 ರಿಂದ 700 ರೂಪಾಯಿ ಲೇಡಿಗೆ ಕೇಳಿದರೆ ಕೊಡಲ್ಲ ಅಂತ ಆಟೋದಿಂದ ಕೆಳಗಿಳಿದಕ್ಕೆ ಲೇಡೀಸ್ಗೆ ಬಾಯಿ ಬಂದಂಗೆ ಬೈತಾ ಇದಾರೆ ಇಬ್ರು ಸೇರ್ಕೊಂಡು. ಅವರಿಗೆ ಕೇಸ್ ಕೂಡ ಆಯ್ತು, FIR ಆಯ್ತು. ಆ ವಿಡಿಯೋ ತುಂಬಾ ವೈರಲ್ ಆದ ತಕ್ಷಣ ನಮ್ಮ ಬೆಂಗಳೂರು ಪೊಲೀಸ್ ಅಲರ್ಟ್ ಆಗಿ ಅವ್ರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರಿಗೆ ಏನ್ ಶಿಕ್ಷೆ ಆಗಬೇಕು ಅದು ಮಾಡಿದ್ದಾರೆ. ಅದಕ್ಕೋಸ್ಕರ ಇವೆಲ್ಲ ಕೂಡ ಕೂಲಂಕುಷವಾಗಿ ಯೋಚನೆ ಮಾಡಿದ್ದಾರೆ ಜಡ್ಜ್ ಸಾಹೇಬರು. ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಈ ತರ ಕೆಲವೊಂದಿಷ್ಟು ಆಟೋ ಜನಗಳು ದುರ್ಬಳಕೆ ಮಾಡ್ಕೊಂಡು ಇದನ್ನೇ ಒಂದು ಇಟ್ಕೊಂಡು ಪಬ್ಲಿಕ್ಸ್ಗೆ ತೊಂದರೆ ಕೊಟ್ಟರು ಕೊಡ್ಬೋದು, ಎಕ್ಸ್ಟ್ರಾ ಹಣ ಸುಲಿಗೆ ಮಾಡಿದ್ರು ಮಾಡ್ಬೋದು ಅನ್ನೋ ಒಂದು ಮೇನ್ ಉದ್ದೇಶ. ಇವೆಲ್ಲಕ್ಕಿಂತ ಮೇನ್ ರೀಸನ್ ಇದೇನೆ. ಇದು ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬೇಕೇ ಬೇಕು. ಪಬ್ಲಿಕ್ಸ್ಗೆ ಇದು ಸರ್ವಿಸ್ ಬೇಕೇ ಬೇಕು. ಯಾಕೆಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋದು. ರಿಚ್ ಪೀಪಲ್ಸ್ ಯಾರು ಕೂಡ ಬೈಕ್ ಟ್ಯಾಕ್ಸಿ ಯೂಸ್ ಮಾಡಲ್ಲ, ಆಟೋ ಯೂಸ್ ಮಾಡಲ್ಲ. ಅವರಿಗೆ ಸ್ವಂತ ಓನ್ ವೆಹಿಕಲ್ಸ್ ಇರ್ತವೆ, ಅದ್ರಲ್ಲಿ ಓಡಾಡ್ತಾರೆ. ಸಾಮಾನ್ಯ ವರ್ಗದ ಜನ ಏನೋ ತಿಂಗಳಿಗೆ ಒಂದು 15 ರಿಂದ 20 ಸಾವಿರ ರೂಪಾಯಿ, ಒಂದು 30 40 ಸಾವಿರ ಸ್ಯಾಲರಿ ತಗೊಳೋರು ಮಾತ್ರ ಬೈಕ್ ಟ್ಯಾಕ್ಸಿಲಿ ಎಮರ್ಜೆನ್ಸಿ ಅಂದಾಗ ಆಫೀಸ್ಗೆ ಇಲ್ಲ ಬಸ್ ಸ್ಟಾಪ್ಗೆ, ಮತ್ತೊಂದ್ ಕಡೆ ಮಗದೊಂದ್ ಕಡೆ ಸ್ಕೂಲಿಗೆ ಮಕ್ಕಳನ್ನ ಕಳ್ಸೋದು, ಈ ತರ ಯೂಸ್ ಮಾಡ್ತಾರೆ. ಹಂಗಾಗಿ ಇವ್ರಿಗೆಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ. ಇವ್ರು 50 ರೂಪಾಯಿ ಹೋಗೋ ಜಾಗಕ್ಕೆ ಆಟೋಕ್ಕೆ 200 300 ರೂಪಾಯಿ ಕೊಟ್ಟು ಹೋಗಕ್ಕಾಗತ್ತೆ? ಒಂದಿನ ಸಂಪಾದನೆ ಮಾಡ್ತಾರೆ 400 500 ರೂಪಾಯಿ, ಅದ್ರಲ್ಲಿ ಆಟೋಕ್ಕೆ 200 300 ಕೊಟ್ಬಿಟ್ರೆ ಇವ್ರು ಹೆಂಗೆ ಜೀವನ ಮಾಡೋದು? ಮೂರೊತ್ತು ಊಟ ಮಾಡೋದು ಹೆಂಗೆ? ಯಾರೋ ನ್ಯಾಯಾಧೀಶರು ಯೋಚನೆ ಮಾಡಿದಾರೆ ಇದನ್ನೆಲ್ಲವ. ಎಲ್ಲ ಮುಂದೆ ಆಗತ್ತೆ ಅಂತ ಗೊತ್ತ ಅವ್ರಿಗೆ. ಯಾಕಂದ್ರೆ ಈಗ ಈ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟೆ ಇಷ್ಟೊಂದು ಪಬ್ಲಿಕ್ಸ್ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇನ್ನ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬಿಟ್ರೆ ಇನ್ ಎಷ್ಟ್ರ ಮಟ್ಟಿಗೆ ಇದೆಲ್ಲ ನಡಿಬಹುದು ಅಲ್ವಾ? ಇನ್ ಇವ್ರು ಆಡಿದ್ದೆ ಆಟ ಆಗೋಗ್ಬಿಡುತ್ತಲ್ವಾ? ಎಷ್ಟ್ ಕೇಳ್ತಾರೆ ಅಷ್ಟು ಕೊಡ್ಬೇಕಾಗತ್ತೆ. ಮೀಟರ್ ಹಾಕಲ್ಲ, ಒಂದು 10 ಕಿಲೋಮೀಟರ್ ಇತ್ತು 1000 ರೂಪಾಯಿ ಕೇಳಿದ್ರು ಕೊಡ್ಬೇಕಾಗತ್ತೆ. ಯಾಕೆ ಹತ್ರ ಸಿಚುವೇಶನ್ ಬಂದ್ಬಿಡುತ್ತೆ, ಬೇರೆ ಆಪ್ಷನ್ ಇಲ್ಲ. ಬೈಕಲ್ಲಿ ಹೋಗಂಗಿಲ್ಲ, ಹೋದ್ರೆ ಕ್ಯಾಬಲ್ಲಿ ಹೋಗ್ಬೇಕು, ಹೋದ್ರೆ ಆಟೋದಲ್ಲಿ ಹೋಗ್ಬೇಕು. ನಡ್ಕೊಂಡು ಹೋಗಕ್ಕಾಗತ್ತೆ? 10 ಕಿಲೋಮೀಟರ್ ಇಲ್ಲ. ಆ ರೂಟ್ ಬಸ್ ಕನ್ವೆನ್ಸ್ ಇರಲ್ಲ. ಈ ತರ ಆದಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ಸ್ಗೆ. ಪ್ರತಿನಿತ್ಯ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಇರ್ತವೆ. ಅವೆಲ್ಲ ಸುಮ್ನೆ ಸಮಸ್ಯೆ ಆಗ್ತವೆ. ಇದಕ್ಕೋಸ್ಕರ ಅದು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಇಲ್ಲಿಗಲ್ಲು ಲೀಗಲ್ಲು ಅದು ನೆಕ್ಸ್ಟ್ ನೋಡೋಣ. ಫಸ್ಟ್ ಆಫ್ ಆಲ್ ಇದು 10 ವರ್ಷದಿಂದ ರನ್ನಿಂಗ್ ಇದೆಯಲ್ವಾ, ಇದರಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆಯಲ್ವಾ? ಕೆಟ್ಟದಂತೂ ಯಾರಿಗೂ ಆಗಿಲ್ಲ. ಆಗಿರ್ಬೋದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗಿರ್ಬೋದು, ಏನೋ ಸಣ್ಣ ಪುಟ್ಟ ಮಿಸ್ಬಿಹೇವ್ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ 100% ಯಾರಿಗೂ ಸರ್ವಿಸ್ ಕೊಟ್ಟಿದೆ ಅಂತ ನಾವು ಇವತ್ತಿನವರೆಗೆ ಹೇಳಿಲ್ಲ. ಇದ್ರಲ್ಲೂ ಕೂಡ ಮಿಸ್ಟೇಕ್ ಆಗಿದಾವೆ, ಇದ್ರಲ್ಲೂ ಮಿಸ್ಬಿಹೇವ್ ಆಗಿದೆ, ಒಪ್ಕೊಂತೀವಿ. ಅದ್ರ ಬಗ್ಗೆನೂ ಕೂಡ ಎಲ್ಲ ಮಾತಾಡಿದೀವಿ. ಅದಕ್ಕೂ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಆಗಿದೆ.
ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುತ್ತೆ. ಯಾವ್ದು ಏನ್ ಕರೆಕ್ಟ್ ಆಗಿ 100% ಯಾರು ಸರ್ವಿಸ್ ಕೊಡಕ್ಕಾಗಲ್ಲ ಇವತ್ತು. ಯಾರು ಯಾಕಂದ್ರೆ ನಮ್ಮ 5 ಬೆರಳೇ ಒಂದೇ ಸಮಕ್ಕೆ ಇರಲ್ಲ. ಹಂಗಾಗಿ ಲಕ್ಷಾಂತರ ಜನ ಕೆಲಸ ಮಾಡ್ತಕ್ಕಂತ ಒಂದು ಕಂಪ್ನಿಲಿ ಎಲ್ಲಾರ ಮನಸ್ಥಿತಿ ಒಂದೇ ತರ ಇರಲ್ಲ. ಒಬ್ಬೊಬ್ರು ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ರು ಶೋಕಿ ಮಾಡಕ್ ಬರ್ತಾರೆ. ಒಬ್ಬೊಬ್ರು ಏನೋ ಬೇರೆ ಬೇರೆ ಇಂಟೆನ್ಷನ್ ಇಟ್ಕೊಂಡ್ ಬರ್ತಾರೆ. ಒಬ್ರು ಕಷ್ಟಪಟ್ಟು ದುಡ್ದು ಏನೋ ಒಂದು ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಕೆಲವು ಅವ್ರದೇ ಆದಂತ ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ತವೆ. ಅದಕ್ಕೋಸ್ಕರ ಬರ್ತಾರೆ ಸಾಲ್ವ್ ಮಾಡೋಣ ಅಂತ. ಹಂಗಾಗಿ ಒಬ್ಬೊಬ್ಬರ ಮನಸ್ಥಿತಿ ಒಂಥರ ಇರೋದ್ರಿಂದ ಯಾರಲ್ಲ ಒಬ್ಬೊಬ್ರು 100ಕ್ಕೋ ಇಲ್ಲ 1000ಕ್ಕೋ ಯಾರೋ ಒಬ್ರು ತಪ್ಪು ಮಾಡ್ಬೋದು. ಅದು ಸಹಜ, ಏನು ಮಾಡಕ್ಕಾಗಲ್ಲ. ಹಂಗಂತ ಆ ಬೈಕ್ ಟ್ಯಾಕ್ಸಿನೇ ಸರಿ ಇಲ್ಲ, ಇದು ಸೇಫ್ ಇಲ್ಲ, ಇದರಿಂದ ತುಂಬಾ ಮಿಸ್‌ಬಿಹೇವ್ ಆಗ್ತಾ ಇದೆ, ಇದರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ಬೈಕ್ ಟ್ಯಾಕ್ಸಿ ಬರಲೇಬಾರದು ಅನ್ನೋದು ತಪ್ಪು. ಯಾಕೆ ಇದೆಲ್ಲ ಕೂಡ ಯೋಚನೆ ಮಾಡಿದೆ ಕೋರ್ಟು. ಇವತ್ತು ಆಟೋದಲ್ಲೂ ಪ್ರಾಬ್ಲಮ್ ಆಗಿರ್ಬೋದು, ಎಷ್ಟೋ ಜನ ಅದರಲ್ಲೂ ಕಿರಿಕ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅವು ಆಕ್ಸಿಡೆಂಟ್ ಆಗಿದಾವೆ, ಅದರಲ್ಲೂ ಡೆತ್ ಆಗಿದ್ದಾರೆ, ಕಾರಲ್ಲೂ ಆಗಿದಾವೆ. ಎಲ್ಲಾ ವೆಹಿಕಲ್ ಅಲ್ಲೂ ಆಗುತ್ತೆ. ಮನುಷ್ಯನಿಗೆ ಯಾವ ವೆಹಿಕಲ್ ಸೇಫ್ಟಿ ಇಲ್ಲ. ಬಟ್ ಹಂಗಂತವ ಟ್ರಾನ್ಸ್‌ಪೋರ್ಟ್ ನ ಯೂಸ್ ಮಾಡ್ದಂಗೆ ಇರಕ್ಕಾಗಲ್ಲ. ಪ್ರತಿಯೊಂದು ಆ ಸಮಯಕ್ಕೆ ಸಂದರ್ಭದಂತೆ ಏನ್ ಬೇಕಾದ್ರೂ ಯೂಸ್ ಮಾಡ್ಲೇಬೇಕಾಗತ್ತೆ. ಹಂಗಾಗಿ ಇದನ್ನೆಲ್ಲಾ ಕೂಡ ಕೂಲಂಕುಷವಾಗಿ ಯೋಚನೆ ಮಾಡೇ ನಮ್ಮ ಕರ್ನಾಟಕದ ನ್ಯಾಯಾಧೀಶರು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರೋದು ಪರ್ಮಿಷನ್. ಇದ್ಯಾವ್ದು ಲೀಗಲ್ ಇಲ್ಲಿಗಲ್ ಅಂತ ನೋಡಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಈ ಕಂಪ್ನಿಲಿ ಇಷ್ಟು ಜನ ಹೊಟ್ಟೆ ಮೇಲೆ ಹೊಡಿಬಾರ್ದು. ಇದರಿಂದ ಇವ್ರು ಅನ್ನ ತಿಂತಾ ಇದಾರೆ. ಇವ್ರ ಅನ್ನ ನಾವು ಕಿತ್ಕೋಬಾರ್ದು. ಇದಕ್ಕೇನೋ ಒಂದು ಪರ್ಯಾಯ ವ್ಯವಸ್ಥೆ, ಒಂದು ಪಾಲಿಸಿ ತಂದು ರಾಜ್ಯ ಸರ್ಕಾರ ಕೊಡ್ಲಿ. ಒಟ್ಟಿನಲ್ಲಿ ಇದು ಬೈಕ್ ಟ್ಯಾಕ್ಸಿ ರನ್ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ. ಇದರಿಂದ ಒಳ್ಳೇದಾಗಿದೆ. ಇದರಿಂದ ಇಷ್ಟು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದಿದೆ ಹೊರತು ಬೇರೆ ಯಾವುದೇ ರೀಸನ್ ಇದ್ರಾಗಿಲ್ಲ, ಯಾವುದೇ ಇಂಟೆನ್ಷನ್ ಇಲ್ಲ. ಇದು ಕ್ಲಿಯರ್ ಕಟ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ, ಗೊತ್ತಿರ್ತಕ್ಕಂಥ ವಿಚಾರನೆ. ಯಾಕಂದ್ರೆ ಬೇರೆ ಕಡೆ ಎಲ್ಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತಾ ಇದಾರೆ. ಅಲ್ಲಿ ಬರೀ ನ್ಯಾಯ ನೀತಿ ಅಂತ ಹೋದ್ರೆ ಆಗಲ್ಲ. ಮಾನವೀಯತೆ ದೃಷ್ಟಿನೂ ನೋಡ್ಲೇಬೇಕು. ಈಗ ಹಂಗಾಗಿ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಆಯ್ತು, ತಮಿಳ್ನಾಡಲ್ಲಿ ಬ್ಯಾನ್ ಆಯ್ತು. ಅದು ಅವ್ರವ್ರ ಸ್ಟೇಟ್ ಗವರ್ಮೆಂಟ್ ಬಿಟ್ಟಿದ್ದು, ಅವ್ರು ಯಾವ ತರ ನ್ಯಾಯ ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಕರೆಕ್ಟ್ ಆಗಿ ನ್ಯಾಯ ಕೊಟ್ಟಿದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ ನಾವಂತೂ ಖುಷಿಯಾಗಿ ಹೇಳ್ಕೋಬಹುದು. ಯಾಕಂದ್ರೆ ಎಷ್ಟು ವರ್ಷದಿಂದ ಬೈಕ್ ಟ್ಯಾಕ್ಸಿಗೆ ಹೋರಾಟ ನಡೀತಾನೆ ಇತ್ತು, ಪರವಾಗಿ ವಿರೋಧವಾಗಿ. ಫೈನಲಿ ಜಡ್ಜ್ಮೆಂಟ್ ಬೈಕ್ ಟ್ಯಾಕ್ಸಿ ಪರವಾಗಿ ಬಂದಿದೆ. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರೂಪರೇಖೆಗಳನ್ನ ಬೈಕ್ ಟ್ಯಾಕ್ಸಿ ಅವ್ರು ಪಾಲಿಸಲೇಬೇಕಾಗಿ ಬಂದಿರೋದ್ರಲ್ಲಿ ಒಟ್ಟಾರೆ ಬೈಕ್ ಟ್ಯಾಕ್ಸಿ ಅಂತ ಬ್ಯಾನ್ ಆಗಿಲ್ಲ. ಅದೊಂದು ಖುಷಿ ವಿಚಾರನೆ ಎಲ್ಲರಿಗೂ. ಹಂಗಾಗಿ ಏನೇ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ನ್ಯಾಯ ಕೊಟ್ಟೆ ಕೊಟ್ಟಿದ್ದಾರೆ ಅಂತ ನಾವಂತೂ ಅನ್ಕೊಂತೀವಿ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.